ಇದೆ ಸರ್, ನೀವು ಹೇಳಿ ಡೇಟ್ಗೆ ಚೌಟ್ರಿ ಅವೈಲೇಬಲ್ ಇದೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಸದ್ಯ ಈ ಚೌಲ್ಟ್ರಿ ಯಾವಾಗ್ಲೂ ಬ್ಯುಸಿ ಇರುತ್ತೆ. ನಾವು ಕೇಳಿದ ಡೇಟ್ಗೆ ಅವೈಲೇಬಲ್ ಇದೆ ಅಂದ್ರಲ್ಲ, ನಮ್ಮ ಅದೃಷ್ಟ. ಹೌದಾ, ಅಷ್ಟೊಂದು ಬಿಸಿನಾ ಈ ಚೌಲ್ಟ್ರಿ? ಹ್ಞೂ, ಮತ್ತೆ ನೋಡಿದ್ರಲ್ಲ ಚೌಲ್ಟ್ರಿನ ಎಷ್ಟು ಚೆನ್ನಾಗಿದೆ ಅಂತ. ಡಿಮಾಂಡ್ ಇಲ್ಲದೆ ಇರುತ್ತಾ? ಸರಿ ಸರ್, ಈಗ ನೀವೊಂದು ಫೈನಲ್ ರೇಟ್ ಹೇಳ್ಬಿಟ್ರೆ ಅಡ್ವಾನ್ಸ್ ಮಾಡ್ಬಿಡ್ತೀನಿ. ಸರ್, ನಾವು 2.5 ಲಕ್ಷ ಚಾರ್ಜ್ ಮಾಡ್ತೀವಿ, ನಿಮಗಾದ್ರೆ ಒಂದು 30,000 ಕಡಿಮೆ ಮಾಡ್ತೀನಿ. ಹೌದಾ ಸರ್? ಹಾಗಾದ್ರೆ ನಾನು ಈಗಲೇ ಅಡ್ವಾನ್ಸ್ ಮಾಡ್ಬಿಡ್ತೀನಿ. ಛೇ, ನಿಮ್ಮ ಹತ್ರ ಅಡ್ವಾನ್ಸ್ ತಗೊಳ್ಳೋದ? ಪರವಾಗಿಲ್ಲ, ನಾನು ಹಾಗೆ ಬುಕ್ ಮಾಡ್ತೀನಿ. ಅರೆ, ಇದೇನು ಸರ್ ಇದು? ಅಡ್ವಾನ್ಸ್ ತಗೊಳ್ತೆ ಚೌಟ್ರಿ ಬುಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಾವೇನು ನಿಮಗೆ ಗುರುತು ಪರಿಚಯ ಇರೋರಲ್ಲ? ಏನಿಲ್ಲ, ನಮಗೆ ಸ್ಕೂಲಲ್ಲಿ ಪಾಠ ಮಾಡೋರು ಅಂದ್ರೆ ತುಂಬ ಅಭಿಮಾನ. ನಿಮ್ಮ ಹುಡುಗಿ ಟೀಚರ್ ಅಂದ್ರಲ್ಲ, ಅದಕ್ಕೆ ನಮಗೆ ಖುಷಿ ಆಯಿತು. ನೋಡಿದ್ರೇನ್ರಿ ಎಂಥ ಒಳ್ಳೆ ಜನ ಇದ್ದಾರೆ. ಓದಿದವ್ರನ್ನ ಕಂಡ್ರೆ ಹುಡ್ಕೊಳ್ಳೋದು ಆ ಭುವನೇಶ್ವರಿ ಮಾತ್ರ ಅನ್ಸತ್ತೆ. ಛೇ, ಅದೆಲ್ಲ ಆಗಿನ ಮಾತು. ಈಗ ಭುವನೇಶ್ವರಿ ಅವ್ರಿಗೆ ನಿಮ್ಮ ಮಗಳನ್ನ ಕಂಡ್ರೆ ತುಂಬಾ ಇಷ್ಟ. ನೋಡ್ತಾ ಇರಿ ಎಷ್ಟು ಖುಷಿ ಪಡ್ತಾರೆ ಅಂತ. ಸರ್, ಈ ಅಡುಗೆಯವ್ರ ಕಾಂಟ್ಯಾಕ್ಟ್ ನಂಬರ್ ನೀವೇ ಕೊಡ್ತೀರಾ ಅಥವಾ ನಾವೇ ಸಪ್ರೇಟಾಗಿ ಬುಕ್ ಮಾಡ್ಕೋಬೇಕಾ? ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ನಾವೇ ನೋಡ್ಕೊಳ್ತೀವಿ. ನೋಡಿ, ನಮ್ಮ ನೆಂಟಲ್ಲಿ ಕೆಲವರು ಬೇರೆ ಊರಿಂದ ಬರ್ತಾರೆ. ಅವ್ರನ್ನೆಲ್ಲ ನಮ್ಮನೆಯಲ್ಲೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಚೌಲ್ಟ್ರಿಗೆ ಬರೋಕ್ಕೆ ಹೇಳ್ಬಿಡ್ತೀನಿ. ನಾವು ಕೇಳಿದಷ್ಟು ರೂಮ್ ಕೊಡಬೇಕು. ಲಾಕ್ ಅಂಡ್ ಕೀ ಕೊಡ್ತೀರಲ್ವಾ? ಚೌಟ್ರಿ ನಿಮ್ದು ಅನ್ಕೊಳ್ಳಿ, ಅದಕ್ಕೇನಂತೆ? ಅಷ್ಟು ಹೇಳಿದ್ರಲ್ಲ, ಸಾಕು ಬಿಡಿ. ಇವನೇನು ಇಷ್ಟೊಂದು ಧಾರಾಳವಾಗಿ ಮಾತಾಡ್ತಿದ್ದಾನೆ? ಯಾಕೋ ಅನುಮಾನ ಬರ್ತಿದೆ ನನಗೆ. ಸರ್, ಮತ್ತೆ ಈ ಓಲಗದವರೆಲ್ಲ ಬೇಕಿತ್ತು. ನಮ್ಮ ಹತ್ರ ಫುಲ್ ಪ್ಯಾಕೇಜ್ ಇದೆ, ಅದನ್ನೆಲ್ಲ ನಾವು ಅರೇಂಜ್ ಮಾಡ್ತೀವಿ, ನೀವು ತಲೆ ಕೆಡಿಸ್ಕೋಬೇಡಿ. ಸರ್, ತುಂಬ ಉಪಕಾರ ಆಯಿತು. ನಮ್ಮ ಕೆಲಸನ ನೀವು ತುಂಬ ಹಗುರ ಮಾಡಿಬಿಟ್ರಿ. ಸ್ವಲ್ಪ ಅಡ್ವಾನ್ಸ್ ತೊಗೊಂಡ್ಬಿಡಿ ಸರ್. ಬೇಡಿ, ನಿಮ್ಮ ಹತ್ರ ಅಡ್ವಾನ್ಸ್ ತಗೊಳ್ಳೋದ? ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್. ಆಗಲ್ಲ ಸರ್, ನೀವು ಸ್ವಲ್ಪನೂ ಅಡ್ವಾನ್ಸ್ ತೊಗೊಳ್ದೆ ಹೋದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಇರಿ, 50 ಇಟ್ಕೊಳ್ಳಿ. ಸರ್, ದಯವಿಟ್ಟು ಬೇಡಿ ಸರ್. ಸರ್, ದಯವಿಟ್ಟು ಬೇಡಿ ಸರ್, ಪ್ಲೀಸ್. ಇಲ್ಲ ಸರ್, ತಗೊಳ್ಳಿ. ಈಗ 50,000 ಕೊಟ್ಟಿದ್ದಾರೆ, ಮಿಕ್ಕಿದ್ದು ಆಮೇಲೆ ಕೊಡ್ತೀವಿ. ಸರಿ, ನಾನು ರಿಸಿಪ್ಟ್ ತೊಗೊಂಡ್ಬರ್ತೀನಿ. ಆಗಲಿ ಸರ್. ಹೀಗೆ ನನಗೆ ಯಾಕೋ ಈ ವ್ಯಕ್ತಿ ಮೇಲೆ ತುಂಬ ಅನುಮಾನ ಬರ್ತಿದೆ. ಅನುಮಾನನ ಯಾಕೆ ಬಿಗ್ರೆ? ಅಲ್ಲ, ಅಡ್ವಾನ್ಸೇ ಬೇಡ ಅಂತಾನೆ.